ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದು ಸಾರ್ವಜನಿಕತೆ. ಹಾಗಾದ್ರೆ ಈ ದೇಶದಲ್ಲಿರುವ ವಕಾಫ್ ಆಸ್ತಿಗಳು ಸರ್ಕಾರದಲ್ಲ, ಏನು ಅವ್ರ ಅಪ್ಪಂದ, ಏನಮ್ಮ ಔರಂಗಜೇಬಂದ, ಟಿಪ್ಪು ಸುಲ್ತಾನ್ದ? ಇದು ಭಾರತದಲ್ಲ. ನೀವು ಹಿಂದೂ ಧರ್ಮಗಳು ದೇವಸ್ಥಾನಗಳೆಲ್ಲ ಸಾರ್ವಜನಿಕ ಸರ್ಕಾರ ಅಂತ ಹೇಳ್ತೀರಿ. ಹಾಗಾದ್ರೆ ನಿಮ್ಮ ದರ್ಗಾಗಳನ್ನು ಮಸೀದಿಗಳನ್ನು ಸರ್ಕಾರ ಅಂತ ಹೇಳೋ ತಾಕತ್ತು ದಮ್ಮ ಡಿ ಕೆ ಶಿವಕುಮಾರ್ಗೆ ಐತೆ. ನಾವು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ಹೌದು, ಹಿಂದೂಗಳದೇ ಸ್ವತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರಗಳದಾವ ಎಲ್ಲ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು. ಯಾರು ಸಾಬ್ರು ಬಂದು ಮಾಡ್ತಾರೇನ್ರಿ? ಅವ್ರು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವ್ರು ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ. ಮೂರ್ತಿ ಪೂಜೆ ಮಾಡೋರು ಕೊಲ್ರಿ ಅಂತ ಹೇಳ್ತೈತೆ ಅವ್ರ ಧರ್ಮ. ಆದರೆ ನಮ್ಮ ಧರ್ಮ ಹಂಗೆ ಹೇಳೋದಿಲ್ಲ. ನಮ್ಮ ಸನಾತನ ಏನು ಹೇಳ್ತೈತಿ? ವಸುದೇವ ಕುಟುಂಬ, ಎಲ್ಲ ಜಗತ್ತು ಒಂದೇ ಕುಟುಂಬ, ಎಲ್ಲರೂ ಅಣ್ತಂಬ್ರತ್ ಕಲಿಸೋದೇ ಸನಾತನ ಧರ್ಮ. ಅವ್ರ ಧರ್ಮ ಕಲಿಸೋದಿಲ್ಲ. ಮತ್ತೊಂದು ಧರ್ಮದವ್ರನ್ನ ಅಣ್ತಂಬ್ರತ್ ತಿಳ್ಕೋದೇ ಕಾಫೀರ್ ಅಂತ ಹೇಳ್ತಾರೆ. ಅವ್ರು ಕಾಫೀರನ್ನ ನಂಬಾರ್ದು. ಮತ್ತು ನೀವು ಅವ್ರ ಕಡೆಯಿಂದ ಹೆಂಗೆ ಪೂಜೆ ಮಾಡಿಸ್ತೀರಿ? ಇದು ನಮ್ಮ ಮೂಲ ಪ್ರಶ್ನೆ. ಅದಕ್ಕೆ ಸರ್ಕಾರ ಇದನ್ನು ಸಿದ್ದರಾಮಯ್ಯನವರು ಅತಿ ಆಯ್ತದೆ. ಎಲ್ಲ ಕಡೆ ತುಷ್ಟೀಕರಣ, ಪೊಲೀಸ್ ಇಲಾಖೆಯಲ್ಲಿ ತುಷ್ಟೀಕರಣ, ದೇವರಲ್ಲಿ ತುಷ್ಟೀಕರಣ. ಏನು ಸಾಬ್ರೇ ಇವ್ರಿಗೆ ಅಟ್ಟೆ ಹೊಟ್ಟಾಕ್ಯಾರೋ ಏನು ಹಿಂದೂಗಳು ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾರು ಹೊಟ್ಟೆ ಹಾಕ್ಯಾರ? ಉಳ್ಕಿದ್ದು ತಮ್ಮ ಸ್ವಜಾತಿಗೆ ಏನೂ ಮಾಡಲಾಗ್ಯಾರ ಅವರು. ಬಿಟ್ಟು ಹಳ್ಳಿ ಸಾಬರು ಅಂದ್ರೆ ಮುಂದಿನ ಸಲ ಸಾಬರು ಬಿಟ್ಟು ಕಾಂಗ್ರೆಸ್ಗೆ ಯಾರು ಓಟ್ ಹಾಕೋದಿಲ್ಲ. ನಮ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಏನು ಮಾಡ್ಲಕತ್ತೆ? ನೀವು ಬುದ್ಧಿ ಕಲಿಸ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದು ಸಾರ್ವಜನಿಕತೆ. ಹಾಗಾದ್ರೆ ಈ ದೇಶದಲ್ಲಿರುವ ವಕಾಫ್ ಆಸ್ತಿಗಳು ಸರ್ಕಾರದಲ್ಲ, ಏನು ಅವ್ರ ಅಪ್ಪಂದ, ಏನಮ್ಮ ಔರಂಗಜೇಬಂದ, ಟಿಪ್ಪು ಸುಲ್ತಾನ್ದ? ಇದು ಭಾರತದಲ್ಲ. ನೀವು ಹಿಂದೂ ಧರ್ಮಗಳು ದೇವಸ್ಥಾನಗಳೆಲ್ಲ ಸಾರ್ವಜನಿಕ ಸರ್ಕಾರ ಅಂತ ಹೇಳ್ತೀರಿ. ಹಾಗಾದ್ರೆ ನಿಮ್ಮ ದರ್ಗಾಗಳನ್ನು ಮಸೀದಿಗಳನ್ನು ಸರ್ಕಾರ ಅಂತ ಹೇಳೋ ತಾಕತ್ತು ದಮ್ಮ ಡಿ ಕೆ ಶಿವಕುಮಾರ್ಗೆ ಐತೆ. ನಾವು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ಹೌದು, ಹಿಂದೂಗಳದೇ ಸ್ವತ್ತು. ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರಗಳದಾವ ಎಲ್ಲ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು. ಯಾರು ಸಾಬ್ರು ಬಂದು ಮಾಡ್ತಾರೇನ್ರಿ? ಅವ್ರು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವ್ರು ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ. ಮೂರ್ತಿ ಪೂಜೆ ಮಾಡೋರು ಕೊಲ್ರಿ ಅಂತ ಹೇಳ್ತೈತೆ ಅವ್ರ ಧರ್ಮ. ಆದರೆ ನಮ್ಮ ಧರ್ಮ ಹಂಗೆ ಹೇಳೋದಿಲ್ಲ. ನಮ್ಮ ಸನಾತನ ಏನು ಹೇಳ್ತೈತಿ? ವಸುದೇವ ಕುಟುಂಬ, ಎಲ್ಲ ಜಗತ್ತು ಒಂದೇ ಕುಟುಂಬ, ಎಲ್ಲರೂ ಅಣ್ತಂಬ್ರತ್ ಕಲಿಸೋದೇ ಸನಾತನ ಧರ್ಮ. ಅವ್ರ ಧರ್ಮ ಕಲಿಸೋದಿಲ್ಲ. ಮತ್ತೊಂದು ಧರ್ಮದವ್ರನ್ನ ಅಣ್ತಂಬ್ರತ್ ತಿಳ್ಕೋದೇ ಕಾಫೀರ್ ಅಂತ ಹೇಳ್ತಾರೆ. ಅವ್ರು ಕಾಫೀರನ್ನ ನಂಬಾರ್ದು. ಮತ್ತು ನೀವು ಅವ್ರ ಕಡೆಯಿಂದ ಹೆಂಗೆ ಪೂಜೆ ಮಾಡಿಸ್ತೀರಿ? ಇದು ನಮ್ಮ ಮೂಲ ಪ್ರಶ್ನೆ. ಅದಕ್ಕೆ ಸರ್ಕಾರ ಇದನ್ನು ಸಿದ್ದರಾಮಯ್ಯನವರು ಅತಿ ಆಯ್ತದೆ. ಎಲ್ಲ ಕಡೆ ತುಷ್ಟೀಕರಣ, ಪೊಲೀಸ್ ಇಲಾಖೆಯಲ್ಲಿ ತುಷ್ಟೀಕರಣ, ದೇವರಲ್ಲಿ ತುಷ್ಟೀಕರಣ. ಏನು ಸಾಬ್ರೇ ಇವ್ರಿಗೆ ಅಟ್ಟೆ ಹೊಟ್ಟಾಕ್ಯಾರೋ ಏನು ಹಿಂದೂಗಳು ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾರು ಹೊಟ್ಟೆ ಹಾಕ್ಯಾರ? ಉಳ್ಕಿದ್ದು ತಮ್ಮ ಸ್ವಜಾತಿಗೆ ಏನೂ ಮಾಡಲಾಗ್ಯಾರ ಅವರು. ಬಿಟ್ಟು ಹಳ್ಳಿ ಸಾಬರು ಅಂದ್ರೆ ಮುಂದಿನ ಸಲ ಸಾಬರು ಬಿಟ್ಟು ಕಾಂಗ್ರೆಸ್ಗೆ ಯಾರು ಓಟ್ ಹಾಕೋದಿಲ್ಲ. ನಮ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಏನು ಮಾಡ್ಲಕತ್ತೆ? ನೀವು ಬುದ್ಧಿ ಕಲಿಸ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.